ಬೆಂಗಳೂರಿನಲ್ಲೂ ಕೂಡ ಕುಡಿಯುವ ನೀರನ್ನು ಅನ್ಯ ಬಳಕೆಗೆ ಬಳಸಬಾರದು ಅಂತ ಕಾರ್ನಲ್ಲಿ ಮೈಕ್ ಅನೌನ್ಸ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಹೇಗಿದೆ ಆ ಚಿತ್ರಣ ಅಂತ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಜಲಕ್ಷಾಮ ಎದುರಾಗಿದೆ. ಹನಿ ಹನಿ ನೀರಿಗೂ ಕೂಡ ಸಮಸ್ಯೆ ಎದುರಾಗಿರುವಂಥದ್ದು. ಹೀಗಾಗಿ ಜಲಮಂಡಳಿ ವತಿಯಿಂದ ಬೆಂಗಳೂರಿನ ಬೀದಿ ಬೀದಿಗಳಲ್ಲೂ ಕೂಡ ಮೈಕ್ ಅನೌನ್ಸ್ಮೆಂಟನ್ನು ಮಾಡ್ತಾ ಇರುವಂಥದ್ದು. ನೀರನ್ನು ಮಿತವಾಗಿ ಬಳಸಿ, ಕುಡಿಯುವ ನೀರನ್ನು ಅನ್ಯ ಬಳಕೆಗೆ ಬಳಸಬಾರ್ದು ಅಂತೇಳಿ ಮಲ್ಲೇಶ್ವರಂನಲ್ಲಿ ಈಗಾಗಲೇ ಜಲಮಂಡಳಿ ಕಾರ್ನಲ್ಲಿ ಮೈಕ್ ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ಅಥವಾ ಗಮನಿಸ್ತಾ ಹೋಗ್ತಾ ಇದ್ದೀರಾ, ಇದು ಜಲಮಂಡಳಿಯ ಕಾರು. ಈ ಕಾರ್ನಲ್ಲಿ ಅವರು ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಜನರು ಕುಡಿಯೋ ನೀರನ್ನು ಅನ್ಯ ಬಳಕೆಗೆ ಬಳಸಬಾರ್ದು ಅಂತ ಏನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿಸ್ತೀನಿ. ಕೈತೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ ಹಾಗೂ ಮನೋರಂಜಕವಾಗಿ ಕಾರಂಜಿಯಂತಹ ಆಕರ್ಷಕ ವ್ಯವಸ್ಥೆಗೆ, ಸಿನಿಮಾ ಮಂದಿರ, ಮಾಲ್ಗಳಲ್ಲಿ ಕುಡಿಯುವ ನೀರಿನ ಹೊರತಾಗಿ ಇನ್ನಿತರ ಬಳಕೆಗೆ, ರಸ್ತೆ ನಿರ್ಮಾಣ, ಸ್ವಚ್ಛತೆ, ಕಟ್ಟಡ ನಿರ್ಮಾಣಕ್ಕೆ, ಈಜುಕೊಳ ಉದ್ದೇಶಗಳಿಗೆ ಬಳಸುವುದನ್ನು ನಿಷೇಧಿಸಲಾಗಿದೆ. ಈ ಮೇಲ್ಕಂಡ ಆದೇಶವನ್ನು ಉಲ್ಲಂಘನೆ ಮಾಡಿದಲ್ಲಿ ಜಲಮಂಡಳಿಯ ಕಾಯ್ದೆ 1964ರ 109ರಂತೆ 5,000 ರೂಪಾಯಿ ದಂಡ ವಿಧಿಸಲಾಗುವುದು. ಇದು ಮತ್ತೆ ಮರುಕಳಿಸಿದರೆ 5,000 ರೂಪಾಯಿ ಜೊತೆಗೆ ₹500 ಪ್ರತಿದಿನದಂತೆ ದಂಡ ವಿಧಿಸಲಾಗುವುದು. ಆತ್ಮೀಯ ಜಲಮಂಡಳಿಯವರು ಮೈಕ್ನಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಕಾರನ್ನು ತಾವು ಗಮನಿಸ್ತಾ ಹೋಗ್ಬೋದು. ಈ ಕಾರ್ನ ಸುತ್ತಲೂ ಕೂಡ ಒಂದು ಬ್ಯಾನರ್ ಅನ್ನ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಅಂದ್ರೆ ನೀರನ್ನ ಹೇಗೆ ಬಳಸಬಹುದು, ಮರುಬಳಕೆ ಹೇಗೆ ಮಾಡಬಹುದು, ಹೇಗೆ ಉಳಿಸಬಹುದು ಅನ್ನೋ ಒಂದು ಬ್ಯಾನರ್ ಅನ್ನ ಕಟ್ಕೊಂಡು ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಹೋಗ್ತಾರೆ. ಈ ಮಾದರಿಯಲ್ಲಿ ಮಲ್ಲೇಶ್ವರಂನ ಬೀದಿ ಬೀದಿಗಳಲ್ಲೂ ಕೂಡ ಹೆಚ್ಚಿನದಾಗಿ ನೀರಿನ ಮೌಲ್ಯದ ಬಗ್ಗೆ ಅವರು ಅರಿವು ಮೂಡಿಸ್ತಾ ಇದ್ದಾರೆ. ಇದೊಂದೇ ಅಲ್ಲ, ಬೆಂಗಳೂರಿನ ಎಲ್ಲ ವಲಯಗಳಲ್ಲೂ ಕೂಡ ಜಲಮಂಡಳಿಯ ಅಧಿಕಾರಿಗಳು ಈ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡು ನೀರನ್ನು ಉಳಿಕೆ ಮಾಡಲಿಕ್ಕೆ ಮತ್ತು ನೀರನ್ನು ಮರುಬಳಕೆ ಮಾಡಲಿಕ್ಕೆ ಆಗಿರುವಂಥ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮಿತ ಬಳಕೆ ಬಗ್ಗೆ ಮೈಕ್ನಲ್ಲಿ ಅನೌನ್ಸ್ ಮಾಡಿಕೊಂಡು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಜನರು ಕೂಡ ಎಚ್ಚೆತ್ತುಕೊಂಡು ಕುಡಿಯೋ ನೀರನ್ನು ಅನ್ಯ ಬಳಕೆಗೆ ಬಳಸದೇನೆ ಬೋರ್ವೆಲ್ ನೀರನ್ನು ಮತ್ತು STP ವಾಟರನ್ನು ಬಳಸುವಂಥದ್ದು ಒಳ್ಳೆಯದೇ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ವಾಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.